ನಮಸ್ಕಾರ ರೀ ನಮ್ಮೆಲ್ಲ ಕರ್ನಾಟಕ ಜನರಿಗೆ ನಮ್ಮ ಚಾನಲ್ಗೆ ಸ್ವಾಗತ ರೀ. ಇದು ನೋಡ್ರಿ ಸ್ಲೈಡ್ 1ನಾಗ ನಾವು ವಿವರಿಸಕತ್ತಿದ್ದು ಡಿ ಫಾರ್ಮಾ ಪದವೀಧರರಿಗೆ ಒಂದು ಪ್ರಮುಖ ಮಾಹಿತಿ ಐತಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯು ಅಪ್ರೆಂಟಿಸ್ಶಿಪ್ ತರಬೇತಿಗಾಗಿ 2ನೇ ಹಂತದಾಗ ಕರೆ ನೀಡ್ಯಾರಿ. ಅರ್ಜಿ ಸಲ್ಲಿಕೆ ಪ್ರಾರಂಭ ಆಗಿದ್ದ ದಿನಾಂಕ 20/3/2026 ಆಲ್ರೆಡಿ ಪ್ರಾರಂಭ ಆಗೈತಿ. ಕೊನೆಯ ದಿನಾಂಕ ನೋಡ್ರಿ ಏಪ್ರಿಲ್ 4, 2026 ಐತಿ. ಮರ್ಯಾಕೆ ಹೋಗ್ಬೇಡ್ರಿ ನಮ್ಮ ಸ್ನೇಹಿತರೆ, ಇದು ಬಹಳ ಕಡಿಮೆ ಸಮಯ ಐತ್ರಿ. ಇವತ್ತೇ ಅರ್ಜಿ ಸಲ್ಲಿಸ್ರಿ. ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸಾಧ್ಯವಾದಷ್ಟು ವಿಡಿಯೋನ ನಿಮ್ಮೆಲ್ಲ ಸ್ನೇಹಿತರಿಗೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರ್ರಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಲೈಡ್ 2 ನೋಡ್ರಿ, ಕೆಲಸಕ್ಕೆ ಯಾರ್ಯಾರು ಅರ್ಹರಿರ್ತಾರ ಅನ್ನೋ ಪಾಯಿಂಟ್ ತಿಳಿಸ್ತೀನಿ. ಕರ್ನಾಟಕದ ಕಾಲೇಜುಗಳಲ್ಲಿ 2024 ಮತ್ತು 2025 ಒಳಗೆ ಡಿ ಫಾರ್ಮಾ ಮುಗಿಸಿದ ಅಭ್ಯರ್ಥಿಗಳಿಗೆ ಇದು ಸುವರ್ಣ ಅವಕಾಶ ಐತ್ರಿ. ಈ ತರಬೇತಿಯ ಅವಧಿ 11 ತಿಂಗಳು ಇರ್ತೈತ್ರಿ. ಮತ್ತು ನಿಮ್ಗೆ ಪ್ರತಿ ತಿಂಗಳ 8,000 ರೂಪಾಯಿ ಸ್ಟೈಪಂಡ್ ಸಿಗ್ತೈತ್ರಿ. ಭಾಳ ಜನರಿಗೆ ಇವರು ಕೊಡುವಂಥ ಸ್ಟೈಪಂಡು ಕಡಿಮೆ ಆಗ್ಬೋದು ಅಂತಂದು ಅನ್ಸಾಕತ್ತೈತಿ. ಆದ್ರೆ ನೆನ್ಪಿಟ್ಕೊಳ್ರಿ, ಇದು ಕೇವಲ ಸಂಬಳವಲ್ಲ, ಇದೊಂದು ಕಲಿಕೆಯ ಗೌರವಧನ ಅಂತಂದು. ನೀವು ಸರ್ಕಾರಿ ಆಸ್ಪತ್ರೆಗಳಲ್ಲಿ PH ಕೆಲಸದ ಅನುಭವ ಪಡ್ಕೊಳ್ತೀರಿ ಮುಂದೆ, ಮತ್ತು ಸರ್ಕಾರದಿಂದ ಎಕ್ಸ್ಪೀರಿಯನ್ಸ್ ಲೆಟರ್ ತೊಗೊತೀರಿ. ಮುಂದಿನ ದಿನಗಳಲ್ಲಿ ಫಾರ್ಮಾ ಕೆಲಸಕ್ಕೆ ಹೋದಾಗ ಸರ್ಕಾರದ್ದು ಕಾಯಂ ಹುದ್ದೆಗಳಿಗೆ ಅರ್ಜಿ ಹಾಕಿದಾಗ ಈ ಸರ್ಟಿಫಿಕೇಟ್ ಆದ್ಯತೆ ನೀಡ್ತೈತಿ ನಿಮಗೆ. ಈ ಅನುಭವ ಪಡೆದು ನಿಮ್ಮ ಕೆರಿಯರ್ ಒಂದು ಒಳ್ಳೆ ಆಪರ್ಚುನಿಟಿ ಐತಿ ನೋಡ್ರಿ, ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಸ್ಲೈಡ್ 3 ನೋಡ್ರಿ, ಅರ್ಜಿ ಸಲ್ಲಿಸುವ ವಿಧಾನ. ಈಗಾಗಲೇ ಮೊದಲ ಸುತ್ತಿನಾಗ 123 ಅಭ್ಯರ್ಥಿಗಳು ಆಯ್ಕೆಯಾಗ್ಯಾರ. ಉಳಿದ ಸೀಟುಗಳಿಗೆ 2ನೇ ಸುತ್ತಿನಾಗ ಆಯ್ಕೆ ನಡೆಯಕತ್ತೈತ್ರಿ. ನೀವು ಅರ್ಜಿ ಸಲ್ಲಿಸಲು KEA ಅಧಿಕೃತ ವೆಬ್ಸೈಟು kea.kar.nic.in ಭೇಟಿ ನೀಡ್ರಿ. ಆಯ್ಕೆಯಾದವರಿಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಾಗ ಅಂದ್ರೆ PHC ಅಂತಂದು ಅದರೊಳಗೆ ಕೆಲಸ ಮಾಡೋ ಅವಕಾಶ ಸಿಗ್ತೈತಿ. ಈ ಮಾಹಿತಿಯನ್ನು ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ. ಮುಖ್ಯವಾಗಿ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ. ಹಂಗೇನಾರ ಡೌಟ್ ಇದ್ರೆ ಕಾಮೆಂಟ್ ಮಾಡಿರಿ. ನಮಸ್ಕಾರ.